ಹಾಯ್ ನಿಮ್ಗೆಲ್ಲ ಗೊತ್ತು ಈ ಸರಿ ಮಾರ್ಕೆಟ್ ವಾಲಟೈಲ್ ಇತ್ತು ಅಂತ. ಎಷ್ಟೊಂದು ಸ್ಟಾಕ್ಸ್ ತಮ್ಮ ಪೀಕ್ ಇಂದ ಕೆಳಗ್ ಬಿದ್ದಿದೆ ಅಂತ. ಈ ಸಮಯದಲ್ಲಿ ಒಂದ್ ಸ್ಟಾಕ್ ತುಂಬಾನೇ ಇಂಪ್ರೆಸಿವ್ ರಿಟರ್ನ್ ಕೊಟ್ಟಿದೆ. 141% ಕೇವಲ ಒಂದು ವರ್ಷದಲ್ಲಿ. ಸೊ ಈ ಕಂಪನಿ ಯಾವ್ಯಾವ ಇಂಡಸ್ಟ್ರೀಸ್ ನ ಸರ್ವ್ ಮಾಡುತ್ತೆ ಅಂತಂದ್ರೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ರೈಲ್ವೇಸ್, ರೆನ್ಯೂಬಲ್ ಎನರ್ಜಿ, ಮೋಟರ್ಸ್ ಅಂಡ್ ಜನರೇಟರ್ಸ್, ಟ್ರಾನ್ಸ್ಫಾರ್ಮರ್ಸ್, ಕಾಸ್ಮೆಟಿಕ್ ಮತ್ತೆ ಸ್ಕಿನ್ ಕೇರ್, ಫಾರ್ಮಸ್ಯೂಟಿಕಲ್ಸ್, ಫುಡ್ ಪ್ಯಾಕಿಂಗ್, ಹಾಗೆ ಪ್ರಾಡಕ್ಟ್ಸ್ ಮತ್ತೆ ಮರೀನ್. ಸೊ ಇನ್ನು ಹಲವು ಇಂಡಸ್ಟ್ರೀಸ್ಗಳನ್ನ ಇದು ಸರ್ವ್ ಮಾಡುತ್ತೆ. ಹೇಗೆ ಇದು ಸರ್ವ್ ಮಾಡುತ್ತೆ ಅಂದ್ರೆ ತಮ್ಮ ಕಂಡಕ್ಟರ್ಸ್, ಕೇಬಲ್ಸ್, ಸ್ಪೆಷಾಲಿಟಿ ಆಯಿಲ್ಸ್, ಪಾಲಿಮರ್ಸ್, ಲೂಬ್ರಿಕೆಂಟ್ಸ್ ಹಾಗೆ ಸ್ಪೆಷಾಲಿಟಿ ಆಟೋಮೋಟಿವ್ ಪ್ರಾಡಕ್ಟ್ಸ್ ಇಂದ ಈ ಇಂಡಸ್ಟ್ರೀಸ್ ನ ಇದು ಸರ್ವ್ ಮಾಡುತ್ತೆ. ಕಂಪನಿಯ ಹೆಸರು ಬಂದು ಅಪಾರ್ ಇಂಡಸ್ಟ್ರೀಸ್. ಸೊ ಈ ಕಂಪನಿ ಬಗ್ಗೆ ಯಾವ್ಯಾವ ಸೆಗ್ಮೆಂಟ್ಸ್ ಇದೆ, ಹಾಗೆ ಇಂಡಸ್ಟ್ರಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಹಾಗೆ ಇದರ ಫಂಡಮೆಂಟಲ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಗ್ರೋ ಕನ್ನಡ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹಾಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ನ ನಿಮಗೆ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ಫಾಲೋ ಮಾಡಬಹುದು. 1958ರಲ್ಲಿ ಲೇಟ್ ಶ್ರೀ ಧರಮ್ ಸಿಂಗ್ ಅವರು ಈ ಕಂಪನಿಯ ಸ್ಥಾಪನೆ ಮಾಡಿದ್ದು. ಆಗ ಅವರು ಕೇವಲ ಕಂಡಕ್ಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಬಟ್ 60 ವರ್ಷಗಳ ನಂತರ ನಾವು ನೋಡಿದ್ರೆ ಇದೊಂದು ಡೈವರ್ಸಿಫೈಡ್ $1 ಬಿಲಿಯನ್ ಕಂಪನಿ ಆಗಿದೆ. ಕಂಡಕ್ಟರ್ಸ್, ಕೇಬಲ್, ಸ್ಪೆಷಾಲಿಟಿ ಆಯಿಲ್ಸ್ ಹಾಗೆ ಪಾಲಿಮರ್ಸ್ ಮತ್ತೆ ಲೂಬ್ರಿಕೆಂಟ್ಸ್ ಗಳ ಮ್ಯಾನುಫ್ಯಾಕ್ಚರರ್ ಮತ್ತೆ ಸಪ್ಲೈಯರ್ ಆಗಿ ಆಲ್ಮೋಸ್ಟ್ 140 ಕಂಟ್ರೀಸ್ ನ ಇದು ರೀಚ್ ಆಗಿದೆ. ಈಗ ನಾವು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಂಡಕ್ಟರ್ಸ್ ಅಂದ್ರೆ ಈಸಿಯಾಗಿ ಎಲೆಕ್ಟ್ರಿಸಿಟಿನ ತಮ್ಮ ಮುಖಾಂತರ ಫ್ಲೋ ಆಗಲು ಬಿಡುವ ಮೆಟೀರಿಯಲ್ಸ್. ಇದರ ಬಳಕೆ ಹಲವು ಕಡೆ ನೀವು ನೋಡಬಹುದು. ಮನೆ ಮತ್ತೆ ಬಿಲ್ಡಿಂಗ್ಸ್ ಗಳ ವೈರಿಂಗ್ ಇರಬಹುದು, ಎಲೆಕ್ಟ್ರಿಕಲ್ ಕೇಬಲ್ಸ್ ಮತ್ತೆ ಕಾರ್ಡ್ಸ್ ಹಾಗೆ ಹಲವು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ನ ಪ್ರೊಡಕ್ಷನ್ ಅಲ್ಲಿ ಕೂಡ ಇದನ್ನ ಬಳಸಲಾಗುತ್ತೆ. ಕೇಬಲ್ಸ್ ನಿಮ್ಗೆ ಗೊತ್ತೇ ಇದೆ. ಎಲೆಕ್ಟ್ರಿಕಲ್ ಪವರ್ ಅಥವಾ ಸಿಗ್ನಲ್ಸ್ ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗೆ ಸ್ಪೆಷಾಲಿಟಿ ಆಯಿಲ್ಸ್ ಅಂದ್ರೆ ಈ ಆಯಿಲ್ಸ್ ನ ಪ್ರತ್ಯೇಕ ಬಳಕೆಗೆ ಅಂತ ಡಿಸೈನ್ ಮಾಡಿರ್ತಾರೆ. ಉದಾಹರಣೆಗೆ ಇಂಜಿನ್ಸ್ಗೆ ಆಯಿಲ್ಸ್, ಹೈಡ್ರೋಲಿಕ್ ಆಯಿಲ್ಸ್ ಹಾಗೆ ಟ್ರಾನ್ಸ್ಫಾರ್ಮರ್ ಆಯಿಲ್ಸ್. ಸ್ಪೆಷಾಲಿಟಿ ಆಯಿಲ್ಸ್ ನ ಹಲವು ಇಂಡಸ್ಟ್ರೀಸ್ ಗಳಲ್ಲಿ ಕೂಡ ಬಳಸ್ತಾರೆ. ಆಟೋಮೋಟಿವ್, ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಕೂಡ. ಇನ್ನು ಪಾಲಿಮರ್ಸ್ ಅಂತ ನಾವು ತಗೊಂಡ್ರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಅಂದ್ರೆ ಮಾನೋಮರ್ಸ್, ಇವು ಚೈನ್ ತರ ಲಿಂಕ್ ಆಗಿ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಅವನ್ನ ಪಾಲಿಮರ್ಸ್ ಅಂತಾರೆ. ಇವು ನ್ಯಾಚುರಲ್ ಆಗಿರ್ಬೋದು ಅಥವಾ ಸಿಂಥೆಟಿಕ್ ಇರ್ಬೋದು. ಇನ್ನು ಲೂಬ್ರಿಕೇಟ್ಸ್ ಅಂತಂದ್ರೆ ಎರಡು ಸರ್ಫೇಸ್ ಗಳ ಮಧ್ಯೆ ಫ್ರಿಕ್ಷನ್ ನ ರೆಡ್ಯೂಸ್ ಮಾಡಕ್ಕೆ ಬಳಸುವಂತ ಸಬ್ಸ್ಟೆನ್ಸ್. ಇಂಜಿನ್ಸ್ ಆಪರೇಷನ್ಸ್ ಅಲ್ಲಿ, ಬೇರಿಂಗ್ಸ್ ಹಾಗೆ ಹಲವು ಮೆಕ್ಯಾನಿಕಲ್ ಸಿಸ್ಟಮ್ಸ್ ಅಲ್ಲಿ ಇದರ ಬಳಕೆನ ನಾವು ಕಾಣಬಹುದು. ಅಪಾರ್ ಇಂಡಸ್ಟ್ರೀಸ್ ಗ್ಲೋಬಲಿ ಲಾರ್ಜೆಸ್ಟ್ ಅಲ್ಯೂಮಿನಿಯಂ ಮತ್ತೆ ಅಲಾಯ್ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರರ್ಸ್. ಹಾಗೆ ವಿಶ್ವದಲ್ಲಿ ಥರ್ಡ್ ಲಾರ್ಜೆಸ್ಟ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಮ್ಯಾನುಫ್ಯಾಕ್ಚರರ್ಸ್. ಹಾಗೆ ಭಾರತದಲ್ಲಿ ಹಲವು ರೀತಿಯ ಕೇಬಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ಕೂಡ ಇದೆ. ಸೊ ಇದು ಹೇಗೆ ಆಪರೇಟ್ ಮಾಡುತ್ತೆ ಅಂತ ನೋಡೋಣ. ಸೊ ಈ ಕಂಪನಿಯಲ್ಲಿ 4 ಸೆಗ್ಮೆಂಟ್ಸ್ ಇದೆ. ಕಂಡಕ್ಟರ್ಸ್, ಕೇಬಲ್ಸ್ ಹಾಗೆ ಸ್ಪೆಷಾಲಿಟಿ ಆಯಿಲ್ಸ್ ಮತ್ತೆ ಲೂಬ್ರಿಕೆಂಟ್ಸ್. ಸೊ ಹಾಗೆ ಇದರ ರೆವೆನ್ಯೂ ಬ್ರೇಕಪ್ ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಕಂಡಕ್ಟರ್ಸ್ ಅಲ್ಲಿ ಜಾಸ್ತಿ ರೆವೆನ್ಯೂ ಇದೆ ಅಂತ ಹೇಳ್ಬೋದು. ಸೊ ಈಗ ಪ್ರತಿಯೊಂದು ಸೆಗ್ಮೆಂಟ್ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದು ಬಂದು ಕಂಡಕ್ಟರ್ಸ್. ಆಗ್ಲೇ ಹೇಳ್ದಾಗೆ ವಿಶ್ವದಲ್ಲೇನೆ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಇದು ಕೂಡ ಒಂದು. ಸೊ ಹಾಗೆ 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇವರು ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾರೆ. ಸೊ ಹಾಗೆ ಟ್ರೆಡಿಷನಲ್ ಮತ್ತೆ ನ್ಯೂ ಜನರೇಷನಲ್ ಸ್ಪೆಷಾಲಿಟಿ ಕಂಡಕ್ಟರ್ಸ್ ಅಲ್ಲಿ ಒಳ್ಳೆ ಬ್ರಾಡ್ ಸ್ಪೆಕ್ಟ್ರಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇವರು ಮ್ಯಾನುಫ್ಯಾಕ್ಚರ್ ಮಾಡುವ ಕಂಡಕ್ಟರ್ಸ್ ಗಳು ಯಾವುದು ಅಂತ ನೋಡಿದ್ರೆ ಸಿಟಿಸಿ ಅಂದ್ರೆ ಕಂಟಿನ್ಯೂಸ್ಲಿ ಟ್ರಾನ್ಸ್ಪೋಸ್ಡ್ ಕಂಡಕ್ಟರ್, ಹಾಗೆ ಪೇಪರ್ ಇನ್ಸುಲೇಟೆಡ್ ಕಾಪರ್ ಕಂಡಕ್ಟರ್ಸ್, ಹಾಗೆ ರೈಲ್ವೆ ಓವರ್ ಹೆಡ್ ಕಂಡಕ್ಟರ್ಸ್ ಮತ್ತೆ ಟ್ರೆಡಿಷನಲ್ ಓವರ್ ಹೆಡ್ ಕಂಡಕ್ಟರ್ಸ್, ಹಾಗೆ ಅಲ್ಯೂಮಿನಿಯಂ ಮತ್ತೆ ಅಲಾಯ್ ರಾಡ್ಸ್. ಹಾಗೆ ಸರ್ವ್ ಮಾಡುವ ಇಂಡಸ್ಟ್ರೀಸ್ ಗಳನ್ನ ನೋಡ್ಬೇಕಂದ್ರೆ ಪವರ್ ಟ್ರಾನ್ಸ್ಮಿಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್, ಹಾಗೆ ರೈಲ್ವೇಸ್ ಮತ್ತೆ ರಿನ್ಯೂಯಬಲ್ ಎನರ್ಜಿ, ಮೋಟರ್ಸ್ ಅಂಡ್ ಜನರೇಟರ್ಸ್, ಹಾಗೆ ಟ್ರಾನ್ಸ್ಫಾರ್ಮರ್ಸ್. ಸಪ್ಲೈ ಮಾಡುವ ಕ್ಲೈಂಟ್ಸ್ ಗಳ ಬಗ್ಗೆ ನೋಡ್ಬೇಕಂದ್ರೆ ಪವರ್ ಗ್ರಿಡ್, ಅದಾನಿ, L&T, ಟಾಟಾ ಮತ್ತೆ ಇನ್ನು ಹಲವು. ಡೊಮೆಸ್ಟಿಕ್ ಕಾಪರ್ ಸಿಲ್ವರ್ ಕಾಂಟ್ಯಾಕ್ಟ್ ಮತ್ತೆ ಫಾಸ್ಟ್ ಗೆ ಫ್ಲೆಕ್ಸಿಬಲ್ ಡ್ರಾಪರ್ ವೈರ್ ನ ಡಿಸೈನ್, ಪ್ರೊಡ್ಯೂಸ್ ಮತ್ತೆ ಡೆಲಿವರ್ ಮಾಡೋದ್ರಲ್ಲಿ ಅಪಾರ್ ಇಂಡಸ್ಟ್ರೀಸ್ ಭಾರತದ ಮೊದಲನೇ ಬಿಸ್ನೆಸ್. ಹಾಗೆ ಆಪ್ಟಿಕಲ್ ಗ್ರೌಂಡ್ ವೈರ್ ಮತ್ತೆ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರೀಸ್ಗೆ ಸಿಟಿಸಿ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ರೀಸೆಂಟ್ ಆಗಿ ಸಿಟಿಸಿ ಗ್ಲೋಬಲ್ USA ಅವರ ಜೊತೆ ಅಲ್ಯೂಮಿನಿಯಂ ಕಂಡಕ್ಟರ್ ಕಾಂಪೋಸಿಟ್ ಕೋರ್ಗೋಸ್ಕರ ಟೆಕ್ನಾಲಜಿ ಟೈ ಅಪ್ ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮಾಲ್ಟನ್ ಮೆಟಲ್ ಸೋರ್ಸಿಂಗ್ಗೆ ಇಂಡಾಲ್ಕೋ ಜೊತೆ ಅಗ್ರಿಮೆಂಟ್ ಕೂಡ ಇದೆ. ಈ ಸೆಗ್ಮೆಂಟ್ ಅಲ್ಲಿ ಕಂಪನೀಸ್ ಗಳ ಹೊಸ ಆರ್ಡರ್ ಇನ್ಫ್ಲೋ ಏನಿದೆ, ಸೊ ಅದು 123% ಇನ್ಕ್ರೀಸ್ ಆಗಿದೆ. ಸೊ FY22 ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ರೆಕಾರ್ಡ್ ನ ಇದು ಅಚೀವ್ ಮಾಡಿದೆ. ಸೊ ನಾವು FY22 ಹೈಲೈಟ್ಸ್ ನ ನೋಡಬಹುದು. ಸೊ ಈ ಸೆಗ್ಮೆಂಟ್ ಅಲ್ಲಿ ರೆವಿನ್ಯೂ 4200 crores ಇದೆ. 44.4% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸೊ EBITDA ನೋಡಿದ್ರೆ 195 crores ಇದೆ. ಹಾಗೆ 95.2% ಇಯರ್ ಆನ್ ಇಯರ್ ಇನ್ಕ್ರೀಸ್ ಕೂಡ ಆಗಿದೆ. ಸೊ ನಾವು ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ಅದು ಕೇಬಲ್ ಸೆಗ್ಮೆಂಟ್.
ಸೊ ಹಲವಾರು ರೀತಿಯ ಕೇಬಲ್ಸ್‌ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮೀಡಿಯಂ ವೋಲ್ಟೇಜ್, ಲೋ ವೋಲ್ಟೇಜ್, ಹೌಸ್ ಕೇಬಲ್ಸ್ ಇರ್ಬೋದು, ಹಾಗೆ ಪವರ್ ಕೇಬಲ್ಸ್ ಇರ್ಬೋದು, ಎಲೆಕ್ಟ್ರೋಮೆರಿಕ್ ಕೇಬಲ್ಸ್ ಇರ್ಬೋದು, ಫೈಬರ್ ಆಪ್ಟಿಕ್ ಕೇಬಲ್ಸ್ ಇರ್ಬೋದು, ಹಾಗೆ ಸ್ಪೆಷಾಲಿಟಿ ಕೇಬಲ್ಸ್ ಇರ್ಬೋದು. ಹಾಗೆ ಇವರು ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಕೂಡ. ಹಾಗೆ ನಾವು ಬ್ರಾಡ್‌ಬ್ಯಾಂಡ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ತಗೊಂಡ್ರೆ ಅದರೊಳಗೆ ಇವರು ಲೀಡರ್ ಕೂಡ. ಸೊ ಹಾಗೆ ಎಲೆಕ್ಟ್ರಿಕಲ್ ಮತ್ತೆ ಟೆಲಿಕಾಂ ಕಂಪನೀಸ್‌ಗೆ ಈ ಕಂಪನಿ ಸ್ಪೆಷಲೈಸ್ಡ್ ಟೆಕ್ನಿಕಲ್ ಸರ್ವಿಸಸ್ ಮತ್ತೆ ಕೇಬಲ್ ಡಿಸೈನ್ಸ್‌ನ ಆಫರ್ ಮಾಡುತ್ತೆ. ಹಾಗೆ ಹಲವು ಇಂಡಸ್ಟ್ರೀಸ್‌ಗೆ ಇದು ಸರ್ವ್ ಮಾಡುತ್ತೆ. ಟೆಲಿಕಮ್ಯುನಿಕೇಶನ್, ನೇವಲ್ ಶಿಪ್ಸ್, ಸಬ್‌ಮೆರಿನ್ಸ್, ಹಾಗೆ ಸೋಲಾರ್ ಮತ್ತೆ ವಿಂಡ್ ಟರ್ಬೈನ್ಸ್, ಹಾಗೆ ರೈಲ್ವೆ ಲೋಕೋಮೋಟಿವ್ಸ್ ಮತ್ತೆ ಕೋಚಸ್ ಕೂಡ. ಹಾಗೆ ಇದರ ಕ್ಲೈಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎನ್‌ಎಲ್, ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್, ಹಾಗೆ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್, ಸೀಮೆನ್ಸ್ ಮತ್ತು ಹಲವು. 10 ವರ್ಷಗಳಲ್ಲಿ ಕೇಬಲ್ ಸೆಗ್ಮೆಂಟ್ ಇಂದ ಆಲ್ಮೋಸ್ಟ್ 25% ಸಿಎಜಿಆರ್ ರಿಟರ್ನ್ ಅಷ್ಟು ಕನ್ಸಿಸ್ಟೆಂಟ್ ಗ್ರೋತ್‌ನ ಇದು ನೀಡಿದೆ. ಸೊ ಹಾಗೆ ಈ ರೆವೆನ್ಯೂ ನೋಡ್ಬೇಕಂದ್ರೆ ಈ ಸೆಗ್ಮೆಂಟ್ ಇಂದ 2,000 ಕೋಟಿಯಷ್ಟು ರೀಚ್ ಆಗ್ತಾ ಇದೆ. ಇದ್ರೊಳಗೆ ಎಕ್ಸ್‌ಪೋರ್ಟ್ಸ್ 29% ಇದೆ. FY21 ಅಲ್ಲಿ ಅದು ಕೇವಲ 20% ಇತ್ತು. ಸೊ ಹಾಗೆ FY22 ಹೈಲೈಟ್ಸ್‌ನ ನಾವು ನೋಡೋಣ. ಸೊ ರೆವೆನ್ಯೂ ಬಂದು 1993 ಕೋಟಿ, 57% ಇಯರ್ ಆನ್ ಇಯರ್ ಇನ್ಕ್ರೀಸ್. ಹಾಗೆ ಎಬಿಟಾ ಬಂದು 110 ಕೋಟಿ, 82% ಇಯರ್ ಆನ್ ಇಯರ್ ಇನ್ಕ್ರೀಸ್. ಸೊ ನಮ್ಮ ಮುಂದಿನ ಸೆಗ್ಮೆಂಟ್‌ಗೆ ಹೋಗೋಣ, ಸ್ಪೆಷಾಲಿಟಿ ಆಯಿಲ್ಸ್. ಸೊ ಈ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಹಲವಾರು ರೀತಿಯ ಸ್ಪೆಷಾಲಿಟಿ ಆಯಿಲ್ಸ್‌ನ ತಯಾರು ಮಾಡ್ತಾರೆ. 350 ಗ್ರೇಡ್ ಆಯಿಲ್ಸ್, 500ಕ್ಕಿಂತ ಹೆಚ್ಚು ವೇರಿಯೇಷನ್ಸ್ ಕೊಡುವಂತಹ ಟ್ರಾನ್ಸ್‌ಫಾರ್ಮರ್ ಆಯಿಲ್ಸ್, ವೈಟ್ ಆಯಿಲ್ಸ್, ಪೆಟ್ರೋಲಿಯಂ ಜೆಲ್ಲಿ, ಹಾಗೆ ಪ್ರಾಸೆಸ್ ಆಯಿಲ್ಸ್ ಕೂಡ. ಹಾಗೆ ಇವರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಏನಿದೆ, ಸೊ ಎಂಟೈರ್ ಸೀರೀಸ್ ಆಫ್ ಆಯಿಲ್‌ನ ಅವರು ತಯಾರು ಮಾಡಿದ್ದಾರೆ. ಅದಕ್ಕೆ ಪವರ್ ಆಯಿಲ್ ಅಂತ ಕೂಡ ನೇಮ್ ಮಾಡಿದ್ದಾರೆ. ಸೊ ಹಾಗೆ ಈ ಬಿಸ್ನೆಸ್ 5 ಡಿಕೇಡ್ಸ್ ಅಲ್ಲಿ ತುಂಬಾನೇ ಟ್ರೆಮೆಂಡಸ್ ಗ್ರೋತ್‌ನ ನೋಡಿದೆ. ಸೊ ವರ್ಷಕ್ಕೆ 4 ಲಕ್ಷ ಕಿಲೋವ್ಯಾಟ್ ಭಾರತದಲ್ಲಿ, ಹಾಗೆ 1,20,000 ಕಿಲೋವ್ಯಾಟ್ ಯುಎಇಯಲ್ಲಿ ನಾವು ಕಾಣಬಹುದು. ಇನ್ನು ಟ್ರಾನ್ಸ್‌ಫಾರ್ಮರ್ ಆಯಿಲ್ಸ್‌ನ ಭಾರತದಲ್ಲಿ ತಗೊಂಡ್ರೆ ಕಂಪನಿ 60% ಶೇರ್‌ನ ಪವರ್ ಟ್ರಾನ್ಸ್‌ಫಾರ್ಮರ್ ಆಯಿಲ್ ಅಲ್ಲಿ, ಹಾಗೆ 40% ಶೇರ್‌ನ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್ ಆಯಿಲ್ ಅಲ್ಲಿ ಹೊಂದಿದೆ. ಸೊ ಹಾಗೆ ಇದರ FY22 ಹೈಲೈಟ್ಸ್‌ನ ನೋಡ್ಬೇಕಂದ್ರೆ ರೆವೆನ್ಯೂ ಬಂದು 3,560 ಕೋಟಿ, 51% ಇಯರ್ ಆನ್ ಇಯರ್ ಇನ್ಕ್ರೀಸ್ ಇದೆ. ಹಾಗೆ ಎಬಿಟಾ ಬಂದು 291 ಕೋಟಿ, 3% ಇಯರ್ ಆನ್ ಇಯರ್ ಇನ್ಕ್ರೀಸ್ ಇದೆ. ಸೊ ಈಗ ನಮ್ಮ ಲಾಸ್ಟ್ ಸೆಗ್ಮೆಂಟ್‌ಗೆ ಬರೋಣ, ಅದು ಲೂಬ್ರಿಕೆಂಟ್ಸು. ಹೈ ಕ್ವಾಲಿಟಿ ವೆರೈಟಿಯ ಆಟೋಮೋಟಿವ್ ಮತ್ತೆ ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ಸ್‌ನ ಈ ಕಂಪನಿ ಸಪ್ಲೈ ಮಾಡುತ್ತೆ. ಹಾಗೆ ಈ ಏರಿಯಾಲಿ ಇವರು ಲೋಕಲ್ ಕೀ ಪ್ಲೇಯರ್ ಅಂತ ಕೂಡ ಹೇಳ್ಬೋದು. ಸೊ ಹಾಗೆ 3 ಬ್ರಾಂಡ್ಸ್ ಅಲ್ಲಿ ಇವರು ಲೂಬ್ರಿಕೆಂಟ್ಸ್‌ನ ಸಪ್ಲೈ ಮಾಡ್ತಾರೆ. ಪವರ್ ಆಯಿಲ್ ಇರ್ಬೋದು, ಇಎನ್ಐ, ಆರ್ಕೋಸ್. ಹಾಗೆ ಲೋಕಲ್ ಚಾನೆಲ್ ಪಾರ್ಟ್ನರ್ಸ್ ಮುಖಾಂತರ ಪವರ್ ಆಯಿಲ್ ಲೂಬ್ರಿಕೆಂಟ್ಸ್‌ನ 30 ದೇಶಗಳಲ್ಲಿ ಇಂಡಸ್ಟ್ರಿಯಲ್ ಕ್ಲೈಂಟ್ಸ್‌ಗೆ ಮತ್ತೆ ರಿಟೇಲ್ ವೆಹಿಕಲ್ ಲೂಬ್ ಮಾರ್ಕೆಟ್ ಅಲ್ಲಿ ಇವರು ಸೆಲ್ ಮಾಡ್ತಾರೆ. ಹಾಗೆ ಕಂಪನಿಯ ಮೇನ್ ಫೋಕಸ್ ಬಂದು ಅಗ್ರಿಕಲ್ಚರ್ ಸೆಕ್ಟರು. ಸೊ ಹಾಗೆ ಇದರ ಹೈಲೈಟ್ಸ್ ನೋಡ್ಬೇಕಂದ್ರೆ ರೆವೆನ್ಯೂ 780 ಕ್ರೋರ್ಸ್ ಇದೆ. 28% ಇಯರ್ ಆನ್ ಇಯರ್ ಇನ್ಕ್ರೀಸ್ ಕೂಡ ಇದೆ. ಸೊ ಈ 4 ಸೆಗ್ಮೆಂಟ್ಸ್‌ನ ಬಿಟ್ಟು ನಾವು ಮತ್ತೊಂದು ಸೆಗ್ಮೆಂಟ್‌ನ ನೋಡ್ಬೇಕಂದ್ರೆ ಪಾಲಿಮರ್ ಸೆಗ್ಮೆಂಟು. ಇದರ ಸೇಲ್ಸ್ ಏನಿದೆ ಅದು 28% ಗ್ರೋತ್‌ನ ಕಂಡಿದೆ. ಹಾಗೆ ನಾವು ಕನ್ಸಾಲಿಡೇಟೆಡ್ ರೆವೆನ್ಯೂನ ತಗೊಂಡ್ರೆ ಅಂದ್ರೆ ಎಲ್ಲಾ ಸೆಗ್ಮೆಂಟ್ಸ್‌ದು, ಸೊ ಟೋಟಲಿ ಏನು 62% ರೆವೆನ್ಯೂ ಏನಿದೆ ಅದು ಡೊಮೆಸ್ಟಿಕ್ ಬಿಸ್ನೆಸ್ ಇಂದ ಬಂದಿದೆ. ಸೊ ಹಾಗೆ 38% ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂದ ಬಂದಿದೆ. ಸೊ ಬನ್ನಿ ಇವಾಗ ಈ ಕಂಪನಿ ಆಪರೇಟ್ ಮಾಡ್ತಿರುವ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಆದ್ರೆ ಇದು ಹಲವಾರು ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದೇ ಇಂಡಸ್ಟ್ರಿ ಬಗ್ಗೆ ಹೇಳೋದು ಕಷ್ಟ ಆಗುತ್ತೆ. ಕೇಬಲ್ಸ್ ಅಂಡ್ ಕಂಡಕ್ಟರ್ಸ್ ಅಂತ ತಗೊಂಡ್ರೆ ಒಂದು ರಿಪೋರ್ಟ್ ಪ್ರಕಾರ ಎಲೆಕ್ಟ್ರಿಕ್ ವೈರ್ ಮತ್ತೆ ಕೇಬಲ್ಸ್ ಮಾರ್ಕೆಟ್ ಏನಿದೆ ಅದು 2020ರಿಂದ 25ರಲ್ಲಿ $1.65 ಬಿಲಿಯನ್ ಅಷ್ಟು ಮಾರ್ಕೆಟ್ ಇನ್ಕ್ರೀಸ್ ಆಗಲಿದೆ ಅನ್ನೋ ಆಂಟಿಸಿಪೇಷನ್ ಇದೆ. ಅದು 4% ಸಿಎಜಿಆರ್ ರೇಟ್ ಇಂದ. ಹಾಗೆ ಕೋವಿಡ್ ಇಂದ ಮಾರ್ಕೆಟ್ಗೆ ತುಂಬಾನೇ ಇಂಪ್ಯಾಕ್ಟ್ ಆಗಿದೆ. ಬಟ್ ಆದ್ರೆ ರಿನ್ಯೂಯಬಲ್ ಎನರ್ಜಿ ಜನರೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಸೊ ಈ ಒಂದು ಸೆಕ್ಟರ್‌ಗೆ ಉಪಯೋಗನೇ ಆಗ್ತಿದೆ. ಸೊ ಹಾಗೆ ನಾವು ಸ್ಪೆಷಾಲಿಟಿ ಆಯಿಲ್ಸ್ ಪ್ರೊಡಕ್ಷನ್ ನ ತಗೊಂಡ್ರೆ ಭಾರತ ಫಾಸ್ಟೆಸ್ಟ್ ಗ್ರೋತ್ ರೇಟ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಸೊ ಹಾಗೆ 2032ರಲ್ಲಿ ಸ್ಪೆಷಾಲಿಟಿ ಆಯಿಲ್ಸ್ ಇಂಡಸ್ಟ್ರಿ ಭಾರತದಲ್ಲಿ $10,811 ಮಿಲಿಯನ್ ರೀಚ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಸ್ಪೆಷಾಲಿಟಿ ಆಯಿಲ್ ಮಾರ್ಕೆಟ್ ಬೆಳೀತಿರೋ ಡಿಮಾಂಡ್ ಇಂದ ತುಂಬಾನೇ ಎಕ್ಸ್ಪ್ಯಾಂಡ್ ಆಗ್ತಿದೆ. ಈಗ ಈ ಕಂಪನಿಯ ಕೀ ಸ್ಟ್ರೆಂತ್ಸ್ ಮತ್ತೆ ಚಾಲೆಂಜಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಕೀ ಸ್ಟ್ರೆಂತ್ಸ್ ಅಂತ ತಗೊಂಡ್ರೆ ಅಪಾರ್ ಇಂಡಸ್ಟ್ರೀಸು ಟಿಎಸ್ಒ ಮತ್ತೆ ಟ್ರಾನ್ಸ್ಮಿಷನ್ ಹಾಗೆ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಲಾರ್ಜೆಸ್ಟ್ ಕಂಪನಿಗಳಲ್ಲಿ ಒಂದು. ಹಾಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತೆ ಹಲವು ಸ್ಟೇಟ್ ಗವರ್ಮೆಂಟ್ ಏಜೆನ್ಸೀಸ್ ಹಾಗೆ ಅದಾನಿ ಗ್ರೂಪ್‌ಗೆ ಕೂಡ ಇದು ಸರ್ವಿಸಸ್‌ನ ನೀಡುತ್ತೆ. ಸೊ ಹಾಗೆ ಯುಎಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ಸ್ ಇಂದ ಕಂಡಕ್ಟರ್ಸ್‌ಗಳ ನೀಡು ಜಾಸ್ತಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಹಾಗೆ ಯುಎಸ್ ಮಾರ್ಕೆಟ್ ಅಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಬಗ್ಗೆ ನೆಗೆಟಿವ್ ಔಟ್ಲುಕ್ ಇದೆ. ಸೊ ಹಾಗೆ ಇನ್ನೊಂದು ಕೀ ಸ್ಟ್ರೆಂತ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಕಂಪನಿ ಡೈವರ್ಸಿಫೈಡ್ ರೆವೆನ್ಯೂ ಪೋರ್ಟ್‌ಫೋಲಿಯೋನ ಹೊಂದಿದೆ. ಹಾಗೆ ಪ್ರತಿಯೊಂದು ಸೆಗ್ಮೆಂಟು ಕೂಡ ವೆಲ್ ಎಸ್ಟಾಬ್ಲಿಷ್ ಮಾರ್ಕೆಟ್ ಪೊಸಿಷನ್‌ನ ಹೊಂದಿದೆ. ಸೊ ಹಾಗೆ ಬನ್ನಿ ನಾವು ಚಾಲೆಂಜಸ್ ಬಗ್ಗೆ ನೋಡೋಣ. ಸೊ ಕಂಪನಿಯ ಕೀ ಚಾಲೆಂಜ್ ಏನಂದ್ರೆ ಸೊ ಸೆಕ್ಟರ್ ಅಲ್ಲಿರುವ ಚಾಲೆಂಜಸ್‌ನ ಫೇಸ್ ಮಾಡೋದು.
ಸೊ ಲಾಂಗ್ ಡಿಲೇಸ್ ಜಾಸ್ತಿ ಅಂತಾನೆ ಹೇಳ್ಬೋದು. ಆರ್ಡರ್ ಎಕ್ಸಿಕ್ಯೂಷನ್‌ಗಾಗಿರ್ಬೋದು, ಹಾಗೆ ಅಪ್ರೂವಲ್ಸ್ ತಗೊಳ್ಳೋದ್ರೊಳಗಾಗಿರ್ಬೋದು, ಹಾಗೆ ಫೈನಾನ್ಸ್ ಅರೇಂಜ್‌ಮೆಂಟ್ಸ್ ಕೂಡ ಆಗಿರ್ಬೋದು. ಸೊ ಆದ್ರಿಂದ ಇದರ ಡೈರೆಕ್ಟ್ ಪರಿಣಾಮ ಏನಿದೆ ಅದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಬೀಳುತ್ತೆ. ಸೊ ಹಾಗೆ ಇನ್ನೊಂದು ಕೀ ಚಾಲೆಂಜ್ ಏನಂದ್ರೆ, ಸೊ ರೆವೆನ್ಯೂದು ಮೇಜರ್ ಪಾರ್ಟ್ ಏನಿದೆ, ಸೊ ಅದು ಕನ್ವೆನ್ಷನಲ್ ಕಂಡಕ್ಟರ್ಸ್ ಇಂದ ಬರ್ತಿದೆ. ಸೊ ಇದ್ರೊಳಗೆ ಲೋ ಆಪರೇಟಿಂಗ್ ಮಾರ್ಜಿನ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಫ್ರೇಟ್ ಕಾಸ್ಟ್ ಏನಿದೆ ಅದು ಕೂಡ ಅನ್‌ಸ್ಟೇಬಲ್ ಇದೆ. ತುಂಬಾನೇ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಸೊ ಈಗ ಕಂಪನಿಯ ಫೈನಾನ್ಷಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್‌ನ ಹಲವಾರು ವರ್ಷಗಳಲ್ಲಿ ಕಂಪನಿ ನೀಡಿದೆ ಅಂತ ಹೇಳ್ಬೋದು. ಸೊ ಹಾಗೆ ಇದರ ರೆವೆನ್ಯೂ ಬಗ್ಗೆ ನೋಡ್ಬೇಕಂದ್ರೆ FY 17ನಲ್ಲಿ 4,840 ಕೋಟಿ ಇತ್ತು. ಬಟ್ ಈಗ FY 22 ಅಲ್ಲಿ 9,352 ಕೋಟಿ ಆಗಿದೆ. ಅಂದ್ರೆ ಕನ್ಸಾಲಿಡೇಟೆಡ್ ರೆವೆನ್ಯೂ ತುಂಬಾನೇ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಕಂಪನಿಯ ರೆವೆನ್ಯೂ 10 ಇಯರ್ ಗ್ರೋತ್ CAGR 10% ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಹಾಗೆ ನಾವು ಪ್ರಾಫಿಟ್ಸ್ ನೋಡಿದ್ರೆ ಅದು 13% ಇನ್ಕ್ರೀಸ್ ಆಗಿದೆ. ಈಗ ನಾವು ಕಂಪನಿಯ ಫೈನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಕರೆಂಟ್ ಮಾರ್ಕೆಟ್ ಪ್ರೈಸ್ 1633 ಇದೆ. ಹಾಗೆ PE 17.2 ಇದೆ. ಡೆಟ್ ಟು ಈಕ್ವಿಟಿ 0.23, 5 ಇಯರ್ ಸೇಲ್ಸ್ CAGR percentage 14.04, ROE percentage 16.1, 1 ಇಯರ್ ರಿಟರ್ನ್ percentage 141, ಹಾಗೆ 5 ಇಯರ್ ರಿಟರ್ನ್ಸ್ percentage 16, ಹಾಗೆ 200 DMA 1464. RSI 1465 ಇದೆ. ಸೊ ಕಂಪನಿಯ ಸ್ಟಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ, ಒಂದು ವರ್ಷದಲ್ಲಿ 141% ಇನ್ಕ್ರೀಸ್ ಆಗಿದೆ. ಸೆನ್ಸೆಕ್ಸ್ ನೋಡಿದ್ರೆ ಕೇವಲ 6.4% ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ತಗೊಂಡ್ರೆ ಇದು ಔಟ್ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಹಾಗೆ 5 ಇಯರ್ ಡೇಟಾ ಅಂತ ನಾವು ತಗೊಂಡ್ರೆ, ಸೊ ಶೇರ್ ಬಂದು 109% ಇನ್ಕ್ರೀಸ್ ಆಗಿದೆ. ಸೆನ್ಸೆಕ್ಸ್ 86.98%. ಸೊ ಇಲ್ಲಿ ಕೂಡ ಸೆನ್ಸೆಕ್ಸ್ ನ ಔಟ್ ಪರ್ಫಾರ್ಮ್ ಮಾಡಿದೆ. ಸೊ ನಾವು ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಂಡಸ್ಟ್ರಿ ಬಗ್ಗೆ, ಹಾಗೆ ಈ ಕಂಪನಿ ಇಂಡಸ್ಟ್ರಿಯಲ್ಲಿ ಹೇಗೆ ಪ್ಲೇಸ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನ ನಾವು ನಿಮಗೆ ಕೊಟ್ಟಿದ್ದೀವಿ. ಬಟ್ ಆದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಈ ವಿಡಿಯೋಸ್ ಕೇವಲ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಸೊ ಹಾಗೆ ನೀವು ಗ್ರೋ ಕನ್ನಡ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ನಿಮಗೆ ಫಿನಾನ್ಸ್ ರಿಲೇಟೆಡ್, ಹಾಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಹಾಗೆ ಸ್ಟಾಕ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಿರ್ತೀವಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ನ ಕೂಡ ನೀವು ಫಾಲೋ ಮಾಡಬಹುದು. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.